ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಕನಕದಾಸರ ಪ್ರಬಂಧ. ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಪೀಠಿಕೆ. ಈ ಹಬ್ಬವನ್ನು ಕರ್ನಾಟಕದ ಜನರು ಮತ್ತು ಕುರುಬ ಸಮುದಾಯದವರು ಆಚರಿಸುತ್ತಾರೆ. ಸಂತ ಕನಕದಾಸರ ಜನ್ಮದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಕರ್ನಾಟಕ ಸರ್ಕಾರ ಈ ದಿನವನ್ನು ರಾಜ್ಯ ರಜೆ ಎಂದು ಘೋಷಿಸಿದೆ. ವಿವರಣೆ: ಕನಕದಾಸರ ಕವನಗಳು ಜೀವನದ ಪ್ರತಿಯೊಂದು ಅಂಶವನ್ನು ವಿವರಿಸುತ್ತದೆ ಮತ್ತು ಅವರ ಜಾತಿ ವ್ಯವಸ್ಥೆಯನ್ನು ಹೆಚ್ಚು ಟೀಕಿಸಿದವರು. ಅಂತಹ ಒಂದು ಕಾವ್ಯವಾದ ರಾಮದಾನ ಚರಿತೆಯಲ್ಲಿ ಅವರು ಉನ್ನತ ಮತ್ತು ಕೆಳಜಾತಿಗಳ ನಡುವಿನ ವ್ಯತ್ಯಾಸವನ್ನು ಅಕ್ಕಿ ಮತ್ತು ರಾಗಿ ನಡುವಿನ ವ್ಯತ್ಯಾಸವನ್ನು ಹೋಲುತ್ತದೆ ಎಂದು ಸೂಚಿಸುತ್ತಾರೆ. ಅಕ್ಕಿಯನ್ನು ಉನ್ನತ ಜಾತಿಯ ಜನರು ಮತ್ತು ಧಾರ್ಮಿಕ ಆಚರಣೆಗಳಿಗೆ ಬಳಸುತ್ತಾರೆ. ಬಡವರು ಮುಖ್ಯ ಆಹಾರವಾಗಿ ದೇವರ ಲಾರ್ಡ್ ರಾಮ್ ದೃಷ್ಟಿಯಲ್ಲಿ ಸ್ಥಾನಮಾನದಲ್ಲಿ ಹೆಚ್ಚು ಉನ್ನತವಾಗಿದೆ. ರಾಗಿ. ಇನ್ನು ಕನಕದಾಸರು ಚಿಕ್ಕಂದಿನಿಂದಲೂ ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರು. ಕನಕದಾಸರು ಒಮ್ಮೆ ಪ್ರಖ್ಯಾತ ಉಡುಪಿ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಬಂದಿದ್ದರು. ಆದರೆ ಅವರು ಕೀಳು ಜಾತಿಯ ಕಾರಣಕ್ಕೆ ಪ್ರವೇಶ ನಿರಾಕರಿಸಲಾಯಿತು. ಅವರ ದೇವಸ್ಥಾನದ ಹಿಂಭಾಗಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸಿದರು. ಅವರು ಪ್ರಾರ್ಥನೆ ಫಲವಾಗಿ ದೇವಾಲಯದ ಭಗವಾನ್ ಶ್ರೀಕೃಷ್ಣನ ಮೂರ್ತಿಯು ಕನಕದಾಸರ ನಿತ್ಯ ದಿಕ್ಕಿಗೆ ತಿರುಗಿತು ಮತ್ತು ದೇವಾಲಯದ ಗೋಡೆಯು ಕುಸಿದು ಕನಕದಾಸರಿಗೆ ಶ್ರೀಕೃಷ್ಣನ ದರ್ಶನವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ. ಇಂದಿಗೂ ಉಡುಪಿ ಶ್ರೀಕೃಷ್ಣನ ದೇವಸ್ಥಾನದಲ್ಲಿ ಕನಕನ ಕಿಟಕಿ ಎಂದು ಕರೆಯುತ್ತಾರೆ. ಉಪಸಂಹಾರ: ಕನಕದಾಸರ ಜಯಂತಿಯನ್ನು ಕರ್ನಾಟಕದ ಜನರು ಮತ್ತು ವಿಶೇಷವಾಗಿ ಕುರುಬಗೌಡ ಸಮುದಾಯದವರು ಆಚರಿಸುವ ಹಬ್ಬ. ಇದನ್ನು ಪ್ರತಿ ವರ್ಷ ಶ್ರೇಷ್ಠ ಕವಿ ಮತ್ತು ಸಂತ ಶ್ರೀ ಕನಕದಾಸ ಅವರ ಜನ್ಮದಿನದಂದು ಆಚರಿಸಲಾಗುತ್ತದೆ. ಮಹಾನ್ ಸಂತರಿಗೆ ಶ್ರದ್ಧಾಂಜಲಿಯಾಗಿ ಕರ್ನಾಟಕ ಸರ್ಕಾರ ಕನಕದಾಸರ ಜನ್ಮದಿನವನ್ನು ರಾಜ್ಯ ರಜೆ ಎಂದು ಘೋಷಿಸಿದೆ. ಕರ್ನಾಟಕದ ಮಹಾನ್ ಸಮಾಜ ಸುಧಾರಕರಲ್ಲಿ ಒಬ್ಬರಿಗೆ ಶ್ರದ್ಧಾಂಜಲಿಯಾಗಿ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳು, ಶಾಲೆಗಳು ಮತ್ತು ಕಾಲೇಜುಗಳು ಶ್ರೀ ಕನಕದಾಸರ ಜನ್ಮದಿನವನ್ನು ಆಚರಿಸುತ್ತದೆ. ನಿಮಗೂ ಕೂಡ ಇವತ್ತಿನ ಕನಕದಾಸರ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು. ಕನಕದಾಸರಿಗೆ ಜಯವಾಗಲಿ. ಕನಕದಾಸರಿಗೆ ಜಯವಾಗಲಿ. ಜೈ ಹಿಂದ್.